ಮಾತಾಡ್ಸಿ. ಬಂದು ನಾಡಿನ ಎಲ್ಲ ಧಮ್ಮ ಬಂಧುಗಳಿಗೆ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು. ಗುಲ್ಬರ್ಗದ ಸನ್ನತಿಯಿಂದ ಸಾಮ್ರಾಟ್ ಅಶೋಕರ ಪ್ರಮುಖ 9 ಶಿಲಾಶಾಸನಗಳನ್ನು ಅಧ್ಯಯನ ಮಾಡುತ್ತಾ ಬೆಂಗಳೂರಿನ ಕಡೆಗೆ ಸನ್ನತಿ ಪಂಚಶೀಲ ಪಾದಯಾತ್ರೆ ನಡೀತಾ ಇದೆ. ಇಂದು ನಾವು ಸಿಂಧನೂರು ನಗರದಲ್ಲಿ ಬಂದು ಎಲ್ಲರೊಡನೆ ಬೆರೆತು ಭಗವಾನ್ ಬುದ್ಧರ ಸರಳವಾದ ಉಪದೇಶವನ್ನು ತಿಳಿಸುತ್ತಾ ಪರಮಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ತಿಳಿಸುತ್ತಾ ಸಿಂಧನೂರಿನಿಂದ ಮುಂದೆ ಬೂದಿವಾಳ ಗ್ರಾಮಕ್ಕೆ ತೆರಳುತ್ತಿದ್ದೇವೆ. ಈ ಪಾದಯಾತ್ರೆಯಲ್ಲಿ ಕರ್ನಾಟಕದ ಸರ್ಕಾರಕ್ಕೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತವಾದ ಅನುದಾನ, ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮದ ಸ್ಥಾಪನೆ ಮತ್ತು ಭಗವಾನ್ ಬುದ್ಧರ ಜನ್ಮದಿನದ ಸಾರ್ವತ್ರಿಕ ರಜೆಯನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡೋದಕ್ಕೆ ಸುಮಾರು 800 ಕಿಲೋಮೀಟರ್ ಇರುವ ಈ ಉದ್ದದ ಪಾದಯಾತ್ರೆಯನ್ನು ಬಿಕ್ಕು ಸಂಘದ ಒಡನೆ ಮತ್ತು ಎಲ್ಲ ಸಮಾನ ಮನಸ್ಕರು ಮತ್ತು ಭಗವಾನ್ ಬುದ್ಧರ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಸೇರಿ ಈ ಪಂಚಶೀಲ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಈ ಪಾದಯಾತ್ರೆಯಲ್ಲಿ ಬಹಳ ಮುಖ್ಯವಾದ ವಿಷಯ ಏನಂತಂದರೆ ಜನಗಳಿಗೆ ಸರಳವಾದಂಥ ಶೀಲವನ್ನು ಬೋಧಿಸುವುದು. ನಾನು ಪ್ರಾಣ ಹತ್ಯೆ ಮಾಡುವುದಿಲ್ಲ, ನಾನು ಕಳ್ಳತನ ಮಾಡುವುದಿಲ್ಲ, ನಾನು ವ್ಯಭಿಚಾರ ಮಾಡುವುದಿಲ್ಲ, ನಾನು ಸುಳ್ಳನ್ನು ಹೇಳುವುದಿಲ್ಲ, ನಾನು ಹೆಂಡಸರೆಯನ್ನು ಕುಡಿಯುವುದಿಲ್ಲ ಅನ್ನೋದನ್ನು ಭಾಳ ಸರಳವಾಗಿ ಜನಗಳಿಗೆ ತಿಳಿಸುವಂಥದ್ದನ್ನು ಈ ಪಾದಯಾತ್ರೆಯಲ್ಲಿ ಕೈಗೊಳ್ತಾ ಇದ್ದೀವಿ. ಇಡೀ ಜಗತ್ತಿಗೆ ಒಳಿತಾಗಲಿ, ವಿಶ್ವಶಾಂತಿ ಮತ್ತು ಎಲ್ಲರಿಗೂ ಮೈತ್ರಿ ಕರುಣೆ ಎಲ್ಲರಿಗೂ ಹೆಚ್ಚಾಗಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರ ದುಃಖ ದುಮ್ಮಾನಗಳು ರೋಗ ರುಜಿನಗಳು ದೂರವಾಗಲಿ ಅಂತೇಳಿ ಈ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಸಿಂಧನೂರು ನಗರದ ಎಲ್ಲ ಜನರು ನಮಗೆ ಸಹಕಾರ ನೀಡಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಮಂಗಳವಾರ.